ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಂವಿಧಾನ ಬದಲಾವಣೆ ಈ ಬಗ್ಗೆ ಚರ್ಚೆ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಮತ್ತೆ ನಡೆಯೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಸಂವಿಧಾನದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವಂಥ ವಿಚಾರ. ಕಾಂಗ್ರೆಸ್ ಪಕ್ಷದವರಂತೂ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಮತ್ತೆ ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ. ಸಂವಿಧಾನ ಬದಲಾಯಿಸಿಬಿಡ್ತಾರೆ, BJP ಬಂದರೆ ಮನುವಾದದ ಸಂವಿಧಾನ ಬರುತ್ತೆ, BJPಯವರಿಗೆ 3/2 ಬಹುಮತ ಕೇಳ್ತಿರೋದೇ ಇದಕ್ಕೆ. ಸಿದ್ದರಾಮಯ್ಯನವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗುತ್ತೆ ಅಂತ ಮಾತನಾಡಿದ್ದಾರೆ. BJPಯ ಕೆಲ ಅರೆಬೆಂದ ಮಡಕೆ ನಾಯಕರು ಕೂಡ ಅನಂತಕುಮಾರ್ ಹೆಗಡೆ ಹೇಳಿದ ತಪ್ಪು, ಅನಂತಕುಮಾರ್ ಹೆಗಡೆ ಮತಿಭ್ರಮಣೆಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಕೆಲ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. CT ರವಿ ಅವರು ಮಾತ್ರ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಹಾಗಾದರೆ ಮಿತ್ರರೇ, ಅನಂತಕುಮಾರ್ ಹೆಗಡೆ ಏನು ಹೇಳಿದ್ರು? ನಿಜಕ್ಕೂ ಕೂಡ ಈ ಬಾರಿ ಅವರು ಸಂವಿಧಾನ ವಿರುದ್ಧವಾಗಿ ಮಾತನಾಡಿದ್ರ? ಸಂವಿಧಾನ ಬದಲಾಯಿಸ್ಬಿಡ್ತೀವಿ ನಾವು ಅಂತ ಹೇಳಿಕೆ ಕೊಟ್ಟಿದ್ದು ನಿಜನಾ? ಅನಂತಕುಮಾರ್ ಹೆಗಡೆ ಹೇಳಿದ್ದೇನು, ವಿವಾದ ಆಗಿದ್ದೇನು, ಸತ್ಯ ಸಂಗತಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಮಂತ್ರಿಯಾದ ಸಂದರ್ಭದಲ್ಲಿ ಅವರೊಂದು ಹೇಳಿಕೆ ಕೊಟ್ಟರು, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಅಂತ. ಆ ಹೇಳಿಕೆ ಬಗ್ಗೆ ಇಡೀ ದೇಶಾದ್ಯಂತ ಚರ್ಚೆ ಆಯಿತು, ವಿಪಕ್ಷಗಳೆಲ್ಲ ಮುಗಿಬಿದ್ದುಬಿಟ್ರು. ಆನಂತರ ಯಾವ ಹಂತಕ್ಕೆ ಹೋಯಿತು? ಸ್ವತಃ ಮೋದಿ ಅವರೇ ಅನಂತಕುಮಾರ್ ಹೆಗಡೆ ಅವರನ್ನು ಕರೆಸಿ ಕ್ಷಮೆ ಕೇಳಿಸುವ ಹಂತಕ್ಕೆ ಹೋಯಿತು. ಅನಂತಕುಮಾರ್ ಹೆಗಡೆ ಅದಕ್ಕೆ ಕ್ಷಮೆ ಕೂಡ ಕೇಳಿದ್ರು. ಅದಾದ ನಂತರ ಅವರು ಕೇಂದ್ರದಲ್ಲಿ ಮಂತ್ರಿಗಿರಿಯನ್ನು ಕಳೆದುಕೊಂಡ್ರು. ಅಂದರೆ ಮೋದಿ ಅವರು 2ನೇ ಬಾರಿಗೆ ಆರಿಸಿ ಬಂದಂತಹ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆಗೆ ಮಂತ್ರಿಗಿರಿ ಕೊಟ್ಟಿಲ್ಲ. ಒಂದು ರೀತಿಯಲ್ಲಿ ಅವರನ್ನು ಡಿಪ್ರಮೋಟ್ ಮಾಡಲಾಯಿತು. ಈ ಬಾರಿ ಅವರಿಗೆ ಟಿಕೆಟೇ ಸಿಗೋದಿಲ್ಲ ಅನ್ನುವಂಥ ಹಂತಕ್ಕೆ ತಂದಿಡಲಾಗಿದೆ. ಇದರ ನಡುವೆ ಮಿತ್ರರೇ, ಅನಂತಕುಮಾರ್ ಹೆಗಡೆ ಒಂದು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಸಂವಿಧಾನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಅದೇ ಸ್ವರೂಪದಲ್ಲಿ ವಿವಾದ ಆಗಿದೆ. ಆದರೆ ಅನಂತಕುಮಾರ್ ಹೆಗಡೆ ಈ ಬಾರಿ ಬಹಳ ಜಾಣ್ಮೆಯಿಂದ ಮಾತನಾಡಿದ್ದಾರೆ. ಅವರೆಲ್ಲೂ ಕೂಡ ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡಿಲ್ಲ, ಬಹಳ ಸ್ಪಷ್ಟ ವಾಕ್ಯಗಳಲ್ಲಿ ಹೇಳಿದ್ದಾರೆ. ಆದರೆ ಇದನ್ನ ಕಾಂಗ್ರೆಸ್ನವರೇನೋ ತಿರುಚ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಲಾಭ ಏನಾಗುತ್ತೋ ಅದರಂತೆ ಅದನ್ನು ತಿರುಚಿ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವರ ರಾಜಕೀಯ ವಿಚಾರ. ಆದರೆ BJPಯವರು ಅರ್ಥ ಮಾಡ್ಕೊಳ್ಬೇಕಿತ್ತು. ರಾಜ್ಯದ BJP ನಾಯಕರು ಅನಂತಕುಮಾರ್ ಹೆಗಡೆ ಅವರ ಬೆನ್ನಿಗೆ ನಿಲ್ಲಬೇಕಿತ್ತು. ಆದರೆ BJP ನಾಯಕರಿಗೆ ಈ ಹೇಳಿಕೆ ಅರ್ಥ ಆಗಿಲ್ಲ. ಅಷ್ಟಕ್ಕೂ ಅನಂತಕುಮಾರ್ ಹೆಗಡೆ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳಿ. ಇವತ್ತು BJP 400ಕ್ಕಿಂತ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ. ನಮಗೆ ಲೋಕಸಭೆಯಲ್ಲಿ 400ಕ್ಕಿಂತ ಹೆಚ್ಚು ಸ್ಥಾನಗಳು ಬೇಕು. ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ನಾವು 3/2 ಬಹುಮತ ಬರಬೇಕು. ಯಾಕೆ ಅಂತಂದರೆ ಸಂವಿಧಾನದಲ್ಲಿ ಕೆಲವೊಂದಷ್ಟು ತಿದ್ದುಪಡಿಯನ್ನು ಮಾಡಬೇಕು. ಈ ಕಾಂಗ್ರೆಸ್ನವರು ಅನಗತ್ಯವಾಗಿ ಕೆಲ ವಿಚಾರಗಳನ್ನು ಸಂವಿಧಾನದಲ್ಲಿ ತುರುಕಿದ್ದಾರೆ. ಇದನ್ನೆಲ್ಲ ಬದಲಾಯಿಸಬೇಕು ಅಂತಂದರೆ ನಮಗೆ 3/2 ಬಹುಮತ ಬೇಕು. ಮಿತ್ರರೇ, ಈ ಬಾರಿ ಅನಂತಕುಮಾರ್ ಹೆಗಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ನವರು ಕೆಲ ವಿಚಾರಗಳನ್ನು ತುರುಕಿದ್ದಾರೆ, ಅದನ್ನು ಹೆಚ್ಚಾಗಿ ಸೇರಿಸಿದ್ದಾರೆ. ಅದನ್ನು ತಿದ್ದುಪಡಿ ಮಾಡಬೇಕಾದ್ರೆ ನಮಗೆ 3/2 ಬಹುಮತ ಬೇಕು. ನಾವು ಸಂವಿಧಾನವನ್ನು ಮೂಲ ಸ್ವರೂಪಕ್ಕೆ ತರಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನು? ಅನಂತಕುಮಾರ್ ಹೆಗಡೆ ಎಲ್ಲೂ ಕೂಡ ಸಂವಿಧಾನ ವಿರೋಧಿಯಾಗಿ ಹೇಳಿಕೆ ಕೊಟ್ಟಿಲ್ಲ. ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಾಗಿ ಬರೆದಿದ್ರೋ ಅದೇ ಮೂಲ ಸ್ವರೂಪಕ್ಕೆ ತರಬೇಕು. ಅದಕ್ಕೋಸ್ಕರವಾಗಿ ನಮಗೆ 3/2 ಬಹುಮತ ಬೇಕು ಅಂತ ಅನಂತಕುಮಾರ್ ಹೆಗಡೆ ಹೇಳಿರುವಂತಹದ್ದು. ಅವರೆಲ್ಲೂ ಕೂಡ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿಲ್ಲ. ತಿದ್ದುಪಡಿಯನ್ನು ಮಾಡೋದಕ್ಕೆ ನಮಗೆ 3/2 ಬಹುಮತ ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಈ ಸಂವಿಧಾನದಲ್ಲಿ ಎಕ್ಸ್ಟ್ರಾ ಒಂದಷ್ಟು ಅಂಶಗಳನ್ನು ತಂದುಹಾಕಿ ಹಿಂದೂಗಳನ್ನು ದಮನಕಾರಿಯಾಗಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಈ ರೀತಿಯಾಗಿ ಕಾಂಗ್ರೆಸ್ನವರು ಸಂವಿಧಾನಕ್ಕೆಲ್ಲ ಬೇಡದ ವಿಚಾರವನ್ನು ತುರುಕಿದ್ದಾರೆ. ಇದನ್ನೆಲ್ಲ ನಾವು ತಿದ್ದುಪಡಿ ಮಾಡಬೇಕು. ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಮಿತ್ರರೇ, ಅವರು ಒಮ್ಮೆಯೂ ಕೂಡ ಸಂವಿಧಾನ ಬದಲಾವಣೆ ಅಂತ ಮಾತನಾಡಿಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ಅಂತ ಮಾತನಾಡಿರುವಂತಹದ್ದು. ಇದರಲ್ಲಿ ವಿವಾದ ಆಗುವಂತಹದ್ದೇನಿದೆ? ಈ ಹಿಂದೆ ರಾಜೀವ್ ಗಾಂಧಿ ಅವರು ಕೂಡ ಸಂವಿಧಾನ ಬದಲಾಯಿಸಬೇಕು ಅಂತ ಮಾತನಾಡಿದ್ರು. ನಾವು ಅಗತ್ಯ ಬಿದ್ದರೆ ಅದನ್ನು ಮಾಡ್ತೀವಿ ಅಂತಲೂ ಹೇಳಿದ್ರು ಅವರು. ಯಾಕೆಂದರೆ ಅವರಿಗೆ 3/2 ಬಹುಮತ ಇತ್ತು. ಪ್ರಚಂಡ ಬಹುಮತದೊಂದಿಗೆ ರಾಜೀವ್ ಗಾಂಧಿ ಸರ್ಕಾರ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನು ಯಾರೂ ವಿರೋಧ ಮಾಡಿರಲಿಲ್ಲ. ಅನಂತಕುಮಾರ್ ಹೆಗಡೆ ಈ ಹಿಂದೆ ಹೇಳಿದ್ರಲ್ಲ ಸಂವಿಧಾನ ಬದಲಾಯಿಸ್ತೀವಿ ಅಂತ, ಆ ಹೇಳಿಕೆ ತಪ್ಪಿರಬಹುದು. ಆದರೆ ಈ ಬಾರಿ ಅನಂತಕುಮಾರ್ ಹೆಗಡೆ ಅಪ್ಪಿತಪ್ಪಿಯೂ ಆ ತಪ್ಪು ಹೇಳಿಕೆಯನ್ನು ನೀಡಿಲ್ಲ. ಅವರು ತಿದ್ದುಪಡಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಿತ್ರರೇ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತಹ ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರೇ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಸಂವಿಧಾನವನ್ನು ಬರೆದಿದ್ದು 1950ರ ದಶಕದಲ್ಲಿ. ಆ ಸಂದರ್ಭದಲ್ಲಿ ಇದ್ದಂತಹ ಕೆಲ ಅಂಶಗಳು 2020ರಲ್ಲಿ ಇರಬೇಕು ಅಂತೇನಿಲ್ಲ. 2040ರಲ್ಲಿ ಇನ್ನೊಂದು ಸ್ಥಿತಿ ಇರುತ್ತೆ, 2060ರಲ್ಲಿ ಇನ್ನೊಂದು ಸ್ಥಿತಿ ಇರುತ್ತೆ. ಅಂದರೆ ಸಂವಿಧಾನ ಯಾವಾಗಲೂ ರಿಲೆವೆಂಟ್ ಆಗಿರಬೇಕು ಅಂತಂದರೆ ಅದಕ್ಕೆ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಗಳನ್ನು ಮಾಡಿಕೊಳ್ಬೇಕು. ಆಯಾ ಸಂದರ್ಭಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಬೇಕು. ಮಿತ್ರರೇ, ಇವತ್ತು ಸೈಬರ್ ಕ್ರೈಮ್ನ ಬಗ್ಗೆ ಬಹಳ ಚರ್ಚೆ ಮಾಡ್ತೀವಿ. ಅದನ್ನು ಸಂವಿಧಾನದಲ್ಲಿ ಕೆಲವೊಮ್ಮೆ ಸೇರಿಸಬೇಕಾಗಿ ಬರಬಹುದು, ಕಾನೂನುಗಳನ್ನು ತರಬೇಕಾಗಿ ಬರಬಹುದು. ಆದರೆ ಅವತ್ತೇ ಸಂವಿಧಾನದಲ್ಲಿ ಇದನ್ನು ಬರೆಯೋದಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಅವತ್ತು ಸೈಬರ್ ಕ್ರೈಮ್ ಇರಲಿಲ್ಲ.
ಈ ಇಂಟರ್ನೆಟ್ ಇರಬಹುದು, ಈ ಡಿಜಿಟಲ್ ಯುಗ, ಇದು ಯಾವುದರ ಕಲ್ಪನೆಯೂ ಕೂಡ ಅವತ್ತಿರಲಿಲ್ಲ. ಇದು ಹೊಸದಾಗಿ ಆ್ಯಡ್ ಆಗಿರೋದು. ತಂತ್ರಜ್ಞಾನ ಬೆಳೆದಂತೆ ಕ್ರೈಮ್ನ ಸ್ವರೂಪ ಬದಲಾಗ್ತಾ ಹೋಗುತ್ತೆ, ಆಡಳಿತ ನಡೆಸುವ ಪರಿ ಕೂಡ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ಕೆಲವೊಂದಷ್ಟು ಚೇಂಜಸ್ ಅನ್ನು ತಂದ್ಕೊಳ್ಬೇಕಾಗತ್ತೆ. 1947ರಲ್ಲಿ ಏನು ಬರೆದಿಟ್ಟಿದ್ದಾರೋ ಅದೇ ನಮಗೆ ಸಂವಿಧಾನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನವರು ಜಾತಿ ಧರ್ಮದ ವಿಚಾರದಲ್ಲಿ ಎಕ್ಸ್ಟ್ರಾ ವಿಚಾರವನ್ನು ತುರುಕಿದ್ದಾರೆ ಅಂತ ಅನಂತಕುಮಾರ್ ಹೆಗಡೆ ಅವರ ವಾದ. ಅನಂತಕುಮಾರ್ ಹೆಗಡೆ ಅಂತಲ್ಲ, ಬಿಜೆಪಿಯವರೇ ಅನೇಕ ಬಾರಿ ಆರೋಪ ಮಾಡಿದ್ದಾರೆ. ಉದಾಹರಣೆಗೆ ಜಾತ್ಯತೀತ ಅನ್ನುವಂತಹ ಪದ ಸಂವಿಧಾನದ ಪೀಠಿಕೆಯಲ್ಲಿ ಇರಲಿಲ್ಲ. ಅದನ್ನು ಸೇರಿಸಿದ್ಯಾರು? ಕಾಂಗ್ರೆಸ್ನವರು. ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಆ ಜಾತ್ಯತೀತ ಅನ್ನುವಂಥ ಪದವನ್ನು ಸೇರಿಸಿರೋದು. ಇದನ್ನೇ ಎಲ್ಲ ತಿದ್ದುಪಡಿ ಮಾಡ್ತೀವಿ, ನಾವು ಮೂಲ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದು. ಇದರಲ್ಲಿ ತಿದ್ದುಪಡಿ ವಿಚಾರ ಬಂದಾಗ ಈವರೆಗೆ ಸಂವಿಧಾನದಲ್ಲಿ 106 ಬಾರಿ ತಿದ್ದುಪಡಿಯಾಗಿದೆ. ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ 106 ಬಾರಿ ಈ ಸರ್ಕಾರಗಳು ತಿದ್ದುಪಡಿಯನ್ನು ಮಾಡಿದ್ದಾವೆ. ಇದರಲ್ಲಿ 95 ಬಾರಿ ತಿದ್ದುಪಡಿ ಮಾಡಿರುವಂತಹದ್ದು ಕಾಂಗ್ರೆಸ್ನವರೇ. ಆದರೆ ಈಗ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂತೂ ಯಾವ ಹಂತಕ್ಕೆ ಮಾತನಾಡಿಬಿಟ್ರು ಅಂತಂದರೆ, ಒಂದು ವೇಳೆ ಸಂವಿಧಾನ ಬದಲಾಯಿಸಿದ್ದೇ ಆದರೆ ಈ ದೇಶದಲ್ಲಿ ರಕ್ತಪಾತ ಆಗೋಗುತ್ತೆ. ಹಾಗಾದರೆ ಕಾಂಗ್ರೆಸ್ನವರು 95 ಬಾರಿ ತಿದ್ದುಪಡಿ ಮಾಡಿದ್ರಲ್ಲ, ಆಗ ಯಾಕೆ ರಕ್ತಪಾತ ಆಗಿಲ್ಲ? ಕಾಂಗ್ರೆಸ್ನವರಿಗೆ ಅದು ಅರಿವಿರಲಿಲ್ವಾ ರಕ್ತಪಾತ ಆಗಬಹುದು ಅಂತ? ಇವರಿಗೆ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡಿಟ್ಟಿದ್ದಾರಲ್ಲ. ಈ ಪ್ರಶ್ನೆಯನ್ನು ಬಿಜೆಪಿಯವರು ಕೇಳಬೇಕಿತ್ತು. ಆದರೆ ವಿಪರ್ಯಾಸ ಏನು ಗೊತ್ತಾ? ಬಿಜೆಪಿ ನಾಯಕರೇ ಅನಂತಕುಮಾರ್ ಹೆಗಡೆ ಹೇಳಿಕೆಯ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ನಾನೇನು ಅನಂತಕುಮಾರ್ ಹೆಗಡೆಯ ಭಕ್ತ ಅಲ್ಲ. ಅನಂತಕುಮಾರ್ ಹೆಗಡೆ ಹೇಳಿದ್ದೆಲ್ಲವೂ ಸರಿ ಅಂತ ನಾನು ವಾದ ಮಾಡೋದಿಲ್ಲ. ಒಮ್ಮೊಮ್ಮೆ ಅನಂತಕುಮಾರ್ ಹೆಗಡೆಯವರು ಕೂಡ ತೀರಾ ಅಸಂಬದ್ಧ ಮಾತುಗಳನ್ನು ಆಡಿದ್ದೂ ಕೂಡ ಇದೆ. ಅದನ್ನೆಲ್ಲ ಈ ಸಮಾಜ ಸಹಿಸಿಕೊಳ್ಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಈ ಬಾರಿ ಅವರು ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತನಾಡಿಲ್ಲ. ಸತ್ಯ ಇದು ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು. ಈ ಕೆಲಸವನ್ನು ಬಿಜೆಪಿಯವರು ಮಾಡಬೇಕಿತ್ತು, ಆದರೆ ಮಾಡಲಿಲ್ಲ. ಇವತ್ತು ಬಿಜೆಪಿಯ ಮುಖಂಡರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ, ಅನಂತಕುಮಾರ್ ಹೆಗಡೆ ಹೇಳಿದ್ದು ತಪ್ಪು. ಈ ಹಿಂದೆ ಮೋದಿ ಕರೆದು ಕ್ಷಮೆ ಕೇಳಿಸಿದ್ದಾರೆ. ಇದಾದ್ಮೇಲಾದರೂ ಅವರು ಬುದ್ಧಿ ಕಲ್ತ್ಕೊಳ್ಬೇಕಿತ್ತು, ಆದರೆ ಅವರು ಕಲ್ತ್ಕೊಳ್ಳಲಿಲ್ಲ. ಅವರಿಗೆ ಮತಿಭ್ರಮಣೆ ಆಗಿದೆ ಅನ್ನುವ ಅರ್ಥದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡ್ತಾರೆ. ಅವರೊಬ್ಬರು ಬಿಜೆಪಿ ಮುಖಂಡರು. ಮಿತ್ರರೇ, ನಾನು ಹೇಳೋದು, ಅನಂತಕುಮಾರ್ ಹೆಗಡೆ ಬಗ್ಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನೀವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅವರ ಹೇಳಿಕೆಯನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಆ ನಂತರ ಅದನ್ನು ಸಮರ್ಥಿಸ್ಕೊಳ್ಬೇಕು, ಅದನ್ನು ಟೀಕಿಸಬೇಕು ಅಂತ ಯೋಚನೆ ಮಾಡಿ. ನಿಮಗೆ ಏನು ಅಂತ ಗೊತ್ತಿಲ್ಲ, ಮಾಧ್ಯಮದವರು ಬರ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಿದ್ದನ್ನು ಒದರಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ. ಬಹುಶಃ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯ ಬಗ್ಗೆ ಬಹಳ ಸಮರ್ಥವಾಗಿ ಹೇಳಿಕೆ ಕೊಟ್ಟಿರುವಂತಹದ್ದು ಸಿ.ಟಿ. ರವಿ ಅವರು. ಸಿ.ಟಿ. ರವಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಅನಂತಕುಮಾರ್ ಹೆಗಡೆ ವಿಚಾರವಾಗಿ ಕಾಂಗ್ರೆಸ್ನವರು ಚೀರಾಟ ಮಾಡ್ತಾ ಇದ್ರಲ್ಲ, ಅದನ್ನು ನೋಡಿ ನಾನು ಕೂಡ ಅನಂತಕುಮಾರ್ ಹೆಗಡೆ ಅವರ ಭಾಷಣವನ್ನು ಕೇಳಿದೆ. ಅವರೆಲ್ಲೂ ಕೂಡ ತಪ್ಪು ಹೇಳಿಲ್ಲ. ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಮಗೆ ಅಂಬೇಡ್ಕರ್ ಅವರೇ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಹಾಗೆ ನೋಡೋಕೆ ಹೋದರೆ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿ ಆಗಿದೆ. ಇದರಲ್ಲಿ 95 ಬಾರಿ ಕಾಂಗ್ರೆಸ್ಸೇ ತಿದ್ದುಪಡಿ ಮಾಡಿದೆ. ಇದನ್ನು ಸಿ.ಟಿ. ರವಿ ಅವರು ಕೂಡ ಹೇಳಿದ್ರು. ಈ ಹಿಂದೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತಹ ಸಂದರ್ಭದಲ್ಲಿ ರಾಮನ ಚಿತ್ರವನ್ನು ಅಳವಡಿಸಿದ್ರು. ಅದರ ಅರ್ಥ ಏನು? ರಾಮರಾಜ್ಯ ಆಗಬೇಕು ಅಂತ. ಆದರೆ ಕಾಂಗ್ರೆಸ್ನವರು ಇವತ್ತೇನು ಮಾಡ್ತಾ ಇದ್ದಾರೆ? ಹಾಗಾದರೆ ಅಂಬೇಡ್ಕರ್ ಅವತ್ತು ರಾಮನ ಚಿತ್ರ ಹಾಕಿದ್ದು ತಪ್ಪ? ಹೀಗೆ ಸಿ.ಟಿ. ರವಿ ಅವರು ಬಹಳ ಲಾಜಿಕಲಿ ಮಾತನಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರನ್ನ ಬೆಂಬಲಿಸುವಂತಹ ಕೆಲಸ ಮಾಡಿದ್ದಾರೆ. ಮಿತ್ರರೇ, ಅನಂತಕುಮಾರ್ ಹೆಗಡೆ ಹೇಳಿದ್ದು ತಪ್ಪಾಗಿದ್ದರೆ ಅದು ತಪ್ಪೇ. ಈ ಬಾರಿ ಅವರು ತಪ್ಪು ಹೇಳಿದ್ದಾರೆ ಅಂತ ನನಗಂತೂ ಅನಿಸಿಲ್ಲ. ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ವಿವಾದ ಮಾಡುವಂತಹ ಅವಶ್ಯಕತೆಯೂ ಕಾಣ್ತಾ ಇಲ್ಲ. ಮಿತ್ರರೇ, ರಾಜ್ಯ ಬಿಜೆಪಿ ನಾಯಕರು ಅನೇಕ ಬಾರಿ ಈ ರೀತಿ ಎಡವಟ್ಟನ್ನು ಮಾಡಿದ್ದಾರೆ. ತಮ್ಮ ನಾಯಕರು ಏನಾದರೂ ಹೇಳಿಕೆ ಕೊಟ್ಟರೆ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಧೈರ್ಯವನ್ನು ತೋರೋದಿಲ್ಲ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅವರನ್ನು ನೋಡಿ ಕಲಿಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಡಿ.ಕೆ. ಸುರೇಶ್ ಒಂದು ಮಾತನಾಡಿದ್ರು. ಬಜೆಟ್ ಆದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮ್ಮ ತೆರಿಗೆ ಹಕ್ಕನ್ನು ನಮಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ, ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತ ಡಿ.ಕೆ. ಸುರೇಶ್ ಮಾತನಾಡಿದ್ರು. ಮಿತ್ರರೇ, ಡಿ.ಕೆ. ಸುರೇಶ್ ಆಡಿದಂತಹ ಮಾತು ಯಾವ ತೀವ್ರತೆಯಲ್ಲಿತ್ತು ಅಂತ ನಿಮಗೆಲ್ಲ ಗೊತ್ತು. ಆದರೆ ಕಾಂಗ್ರೆಸ್ನ ನಾಯಕರು ಇದರಿಂದ ಅಂತರ ಕಾಯ್ದುಕೊಂಡಿಲ್ಲ. ಎಲ್ಲರೂ ಸಮರ್ಥಿಸಿಕೊಂಡ್ರು. ರಾಜ್ಯದ ಸಚಿವರುಗಳು ಒಬ್ಬರಾದ ನಂತರ ಒಬ್ಬರು ಡಿ.ಕೆ. ಸುರೇಶ್ ಹೇಳಿದ್ದು ಸರಿ ಅಂತಂದ್ರು. ಇವತ್ತು ಯಾರ್ಯಾರು ಸಂವಿಧಾನದ ಬಗ್ಗೆ ಮಾತನಾಡ್ತಿದಾರಲ್ಲ, ಅವತ್ತು ಡಿ.ಕೆ. ಸುರೇಶ್ ಹೇಳಿಕೆಯನ್ನ ತಪ್ಪು ಅಂತ ಯಾರೂ ಹೇಳಿಲ್ಲ. ಆ ಹೇಳಿಕೆ ಮಿತ್ರರ ಸಂವಿಧಾನ ವಿರೋಧಿ ಅಲ್ವಾ? ಈ ದೇಶವನ್ನ ಭಾಗ ಮಾಡೋದು ಅಂತ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅದು ಸಂವಿಧಾನದ ವಿರುದ್ಧ ಅಲ್ವಾ? ಈ ದೇಶ ಭಾಗ ಆಗಿದ್ದೇ ಆದರೆ ಅಂಬೇಡ್ಕರ್ ಸಂವಿಧಾನ ಇಲ್ಲಿಗೆ ಲಾಗೂ ಆಗುತ್ತಾ? ಅದು ಭಾರತ ದೇಶದ ಸಂವಿಧಾನ. ನೀವು ಕರ್ನಾಟಕವನ್ನೇ ಸಪರೇಟ್ ದೇಶ ಮಾಡಿಕೊಂಡ್ರೆ ಅಥವಾ ದಕ್ಷಿಣ ಭಾರತವನ್ನೇ ಸಪರೇಟ್ ದೇಶ ಮಾಡಿಕೊಂಡ್ರೆ ಅಂಬೇಡ್ಕರ್ ಸಂವಿಧಾನ ಇರುತ್ತಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ ಬೆಂಬಲಿಸಿದ್ರು. ಇವತ್ತು ಅನಂತಕುಮಾರ್ ಹೆಗಡೆ ತಪ್ಪೇನೂ ಹೇಳಿಲ್ಲ. ಅವರು ಲಾಜಿಕಲಿ ಕರೆಕ್ಟಾಗಿ ಮಾತನಾಡಿದ್ದಾರೆ. ಅದರಲ್ಲಿ ವಿವಾದ ಮಾಡುವಂತಹ ಅಂಶಗಳೇ ಇಲ್ಲ. ಆದರೆ ಬಿಜೆಪಿ ನಾಯಕರು ಇದನ್ನು ಸಮರ್ಥಿಸಿಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಯಾಕೆಂದರೆ ಬಿಜೆಪಿ ನಾಯಕರಿಗೆ ಇದು ಅರ್ಥನೇ ಆಗಿಲ್ಲ. ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆಗೆ ನೋಟಿಸ್ ಕೊಡೋದಕ್ಕೆ ಬಿಜೆಪಿ ಹೊರಟಿದೆ. ಮಿತ್ರರೇ, ಈ ರೀತಿಯ ದ್ವಂದ್ವಗಳಿದೆಯಲ್ಲ, ಕಾರ್ಯಕರ್ತರಲ್ಲೂ ಕೂಡ ದ್ವಂದ್ವ ಹುಟ್ಟಾಕುತ್ತೆ.
ನಮ್ಮ ನಾಯಕರು ಏನು ಹೇಳ್ತಾ ಇದ್ದಾರೆ, ಸರಿನೋ ತಪ್ಪೋ, ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗ್ಬಿಡುತ್ತೆ. ಆದರೆ ರಾಜ್ಯ ಬಿಜೆಪಿಯಿಂದ ಯಾವತ್ತೂ ಕೂಡ ಇದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಅನಂತಕುಮಾರ್ ಹೆಗಡೆ ಹೇಳಿಕೆ ಕೊಟ್ಟಿದ್ದರಲ್ಲಿ ತಪ್ಪೇನಾದರೂ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.